ಯಾರಿ ಮೇಜರ್ ಮೋಹಿತ್ ಶರ್ಮಾ? ತನ್ನ ವೇಷ ಬದಲಿಸಿ ಉಗ್ರಗಾಮಿಗಳ ಜೊತೆಗಿದ್ದು ಅವರನ್ನೇ ಕೊಂದಂತಹ ಈ ವೀರ ಯೋಧ ಯಾರು? ತನ್ನ ಹೆಸರನ್ನ ಇಫ್ತಿಕಾರ್ ಭಟ್ ಅಂತ ಹೇಳಿ ಬದಲಾಯಿಸಿದ್ರು. ಉಗ್ರಗಾಮಿಗಳ ರೀತಿಯಲ್ಲಿ ಗಡ್ಡ ಬೆಳೆಸಿದ್ರು. ಟೆರರಿಸ್ಟ್ಗಳ ಜೊತೆನೇ ಇದ್ದು ಭಾರತಕ್ಕೆ ಅವರ ಮಾಹಿತಿಗಳನ್ನ ನೀಡಿದ್ರು. ನಮಸ್ಕಾರ. ಮೊನ್ನೆ ನಾನು ಬ್ಲ್ಯಾಕ್ ಟೈಗರ್ ಅಂತ ಪ್ರಸಿದ್ಧಿಯನ್ನ ಪಡೆದಂತಹ ರವೀಂದ್ರ ಕೌಶಿಕ್ ಅವರ ಬಗ್ಗೆ ಹೇಳಿದ್ದೆ. ಭಾರತದ ರಾ ಏಜೆಂಟ್ ಆಗಿದ್ದಂತಹ ರವೀಂದ್ರ ಕೌಶಿಕ್ ಅವರು ಪಾಕಿಸ್ತಾನಕ್ಕೆ ಹೋದ್ರು. ಅದು ಕೂಡ ಒಬ್ಬ ಪಾಕಿಸ್ತಾನದ ಪ್ರಜೆಯಂತೆ ವೇಷವನ್ನ ಮರೆಸಿಕೊಂಡು ಮುಸ್ಲಿಂ ವ್ಯಕ್ತಿಯ ಹೆಸರನ್ನ ಇಟ್ಟುಕೊಂಡು ಪಾಕಿಸ್ತಾನಕ್ಕೆ ಹೋಗಿ ಅವರ ನಡುವೆ ಇದ್ದು ಅವರಿಗೆ ಸಂಶಯ ಬರದ ಹಾಗೆ ಪಾಕಿಸ್ತಾನದ ಸೇನೆಗೆ ಸೇರಿ ಪಾಕಿಸ್ತಾನದ ಸೇನೆಯಲ್ಲಿ ಉನ್ನತ ಹುದ್ದೆಗೆ ತಲುಪಿ ಅಲ್ಲಿಂದ ಮಾಹಿತಿಗಳನ್ನ ಭಾರತೀಯ ಸೇನೆಗೆ ಅವರು ನೀಡ್ತಾ ಇದ್ರು. ಇಂತಹ ಒಬ್ಬ ವೀರ ಯೋಧನ ಕಥೆಯನ್ನ ಮೊನ್ನೆ ನಾನು ಹೇಳಿದ್ದೆ. ಇವತ್ತು ನಾನು ಉಗ್ರಗಾಮಿಗಳ ಜೊತೆಯಲ್ಲೇ ಇದ್ದುಕೊಂಡು ತನ್ನ ವೇಷವನ್ನ ಮರೆಸಿ ಅವರಿಗೆ ಗೊತ್ತಾಗದ ರೀತಿಯಲ್ಲಿ ಉಗ್ರರ ಜೊತೆಯಲ್ಲೇ ಇದ್ದುಕೊಂಡು ಇಬ್ಬರು ಭಯಾನಕ ಉಗ್ರರನ್ನ ಕೊಂದಂತಹ ಮೇಜರ್ ಮೋಹಿತ್ ಶರ್ಮಾ ಅವರ ಬಗ್ಗೆ ಹೇಳ್ತೀನಿ. ಮೇಜರ್ ಮೋಹಿತ್ ಶರ್ಮಾ ಅವರು ಭಾರತದ ಪ್ಯಾರಾ ಸ್ಪೆಷಲ್ ಫೋರ್ಸ್ನ ಒಬ್ಬ ವೀರ ಧೀರ ಸೈನಿಕರಾಗಿದ್ರು. ಇವರು ದೇಶಕ್ಕಾಗಿ ಅನೇಕ ಬಾರಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಟವನ್ನ ನಡೆಸಿದ್ರು. ಹಲವು ಬಾರಿ ಸಾವಿನ ದವಡೆಯವರೆಗೂ ಹೋಗಿ ಬಂದಿದ್ರು. ಮೇಜರ್ ಮೋಹಿತ್ ಶರ್ಮಾ ಅವರು ಅವತ್ತು ಕಾಶ್ಮೀರದಲ್ಲಿ ಮಾಡಿದಂತಹ ಒಂದು ಗುಪ್ತಚರ ಕಾರ್ಯಾಚರಣೆಯೇ ಇವತ್ತು ಇಡೀ ದೇಶ ಅವರನ್ನ ನೆನಪಿಸುವಂತೆ ಮಾಡಿದೆ. ಮೇಜರ್ ಮೋಹಿತ್ ಶರ್ಮಾ ಅವರು ಜನಿಸಿದ್ದು ಹರಿಯಾಣದಲ್ಲಿ. ತನ್ನ ಚಿಕ್ಕ ವಯಸ್ಸಿನಿಂದಲೇ ದೇಶಭಕ್ತಿಯನ್ನ ಬೆಳೆಸಿಕೊಂಡಿದ್ರು. ದೇಶದ ಮೇಲೆ ಅಪಾರ ಪ್ರೀತಿ ಗೌರವವನ್ನ ಇವರು ಹೊಂದಿದ್ರು. ಇವರು ತನ್ನ ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸಿ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯಿಂದ ಸೇನೆಗೆ ಸೇರ್ಕೊಂಡ್ರು. ನಂತರ 1999ರಲ್ಲಿ ಭಾರತದ ಮಿಲಿಟರಿ ಅಕಾಡೆಮಿಯಿಂದ ಲೆಫ್ಟಿನೆಂಟ್ ಆಗಿ ಕಾರ್ಯನಿರ್ವಹಿಸಿದ್ರು. ನಂತರ ಇವರು ಪ್ಯಾರಾ ಸ್ಪೆಷಲ್ ಫೋರ್ಸ್ಗೆ ಸೇರ್ಕೊಂಡು ತನ್ನ ಧೈರ್ಯ ಮತ್ತು ಬುದ್ಧಿಶಕ್ತಿಯಿಂದ ಎಲ್ಲರ ಗಮನವನ್ನ ಸೆಳೆಯುವುದಕ್ಕೆ ಪ್ರಾರಂಭ ಮಾಡಿದ್ರು. ದೇಶದ ಜನರು ಇವತ್ತಿಗೂ ಇವರನ್ನ ನೆನಪಿಸಿಕೊಳ್ಳುವುದಕ್ಕೆ ಬಹಳ ಮುಖ್ಯ ಕಾರಣ ಅವತ್ತು ಇವರು ನಡೆಸಿದಂತಹ ಒಂದು ಗುಪ್ತ ಕಾರ್ಯಾಚರಣೆ. 2004ರಲ್ಲಿ ಕಾಶ್ಮೀರದ ಶೋಪಿಯಾನ್ನಲ್ಲಿ ಮೋಹಿತ್ ಶರ್ಮಾ ಅವರಿಗೆ ಒಂದು ಗುಪ್ತ ಕಾರ್ಯಾಚರಣೆಯನ್ನ ನೀಡಲಾಗಿತ್ತು. ಈ ಒಂದು ಕಾರ್ಯಾಚರಣೆ ನಡೆಸೋದು ಅಷ್ಟೊಂದು ಸುಲಭದ ಮಾತಾಗಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಉಗ್ರಗಾಮಿಗಳ ನಡುವೆ ಇವರು ಹೇಗೆ ನುಸುಳೋದು, ಉಗ್ರಗಾಮಿಗಳ ಜೊತೆಗೆ ಇದ್ದು ಈ ಕಾರ್ಯಾಚರಣೆಯನ್ನ ಹೇಗೆ ನಡೆಸೋದು ಅಂತ ಯೋಚನೆ ಮಾಡಿ ಆಮೇಲೆ ತನ್ನ ಹೆಸರನ್ನ ಇಫ್ತಿಕಾರ್ ಭಟ್ ಅಂತ ಹೇಳಿ ಬದಲಾಯಿಸಿ ಉಗ್ರಗಾಮಿಗಳಂತೆ ವೇಷಭೂಷಣವನ್ನ ತೊಟ್ಟು, ಜೊತೆಗೆ ಇವರು ಗಡ್ಡ ಕೂಡ ಬೆಳೆಸಿದ್ರು ಉಗ್ರಗಾಮಿಗಳ ಹಾಗೆ. ತನ್ನೆಲ್ಲ ವೇಷಭೂಷಣವನ್ನ ಬದಲಾಯಿಸಿ ಉಗ್ರಗಾಮಿಗಳ ಜೊತೆಗೆ ಸೇರ್ಕೊಂಡ್ರು. ಉಗ್ರಗಾಮಿಗಳು ಇವರನ್ನ ಅಷ್ಟು ಸುಲಭವಾಗಿ ನಂಬಬೇಕಲ್ಲ, ಅವರನ್ನ ನಂಬಿಸೋದಕ್ಕಾಗಿ ಇವರು ಉರ್ದು ಕೂಡ ಕಲ್ತಿದ್ರು, ಅವರಂತೆಯೇ ಮಾತನಾಡ್ತಿದ್ರು. ಭಾರತದ ವಿರುದ್ಧ ನನಗೆ ದ್ವೇಷ ಇದೆ ಅಂತ ಹೇಳ್ಕೊಳ್ತಾ ಇದ್ರು. ಉಗ್ರಗಾಮಿಗಳ ಹತ್ರ ಹೋಗಿ ನನ್ನ ತಮ್ಮನನ್ನ ಭಾರತೀಯ ಸೇನೆ ಕೊಂದು ಹಾಕಿದೆ, ಆ ಪ್ರತೀಕಾರವನ್ನ ನಾನು ತೀರಿಸಿಕೊಳ್ಬೇಕು, ಅದಕ್ಕಾಗಿ ನಾನು ನಿಮ್ಮ ಜೊತೆ ಕೈ ಜೋಡಿಸಿದ್ದೀನಿ ಅಂತ ಸುಳ್ಳು ಹೇಳಿದ್ರು. ಈ ರೀತಿ ಸುಳ್ಳು ಹೇಳಿ ಉಗ್ರಗಾಮಿಗಳ ಜೊತೆಗೆ ಇದ್ದು ಈ ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರಗಾಮಿಗಳ ಭರವಸೆಯನ್ನ ನಂಬಿಕೆಯನ್ನ ಗಳಿಸಿಕೊಂಡ್ರು. ಈ ರೀತಿ ಮಾಡಿ ಅವರ ಜೊತೆನೇ ಇದ್ದು ಮಾಹಿತಿಗಳನ್ನೆಲ್ಲ ಸಂಗ್ರಹಿಸಿ ಇಬ್ಬರು ಭಯಾನಕ ಉಗ್ರಗಾಮಿಗಳನ್ನ ಕೊಂದು ಹಾಕಿದ್ರು. ಇವರ ಈ ಧೈರ್ಯವನ್ನ ಮೆಚ್ಚಿ ಇವರಿಗೆ ಸೇನಾ ಮೆಡಲ್ ಅನ್ನೂ ನೀಡಲಾಯಿತು. ದೇಶಕ್ಕಾಗಿ ಇಷ್ಟೆಲ್ಲ ಮಾಡಿದಂತಹ ಈ ವೀರ ಯೋಧ ತನ್ನ 31ನೇ ವಯಸ್ಸಿಗೆ ಇಹಲೋಕವನ್ನ ತ್ಯಜಿಸಿದ್ರು. 2009 ಮಾರ್ಚ್ನಲ್ಲಿ ಈ ಉಗ್ರಗಾಮಿಗಳು ಭಾರತದೊಳಗೆ ನುಸುಳಿ ಬರ್ತಿದ್ದಾರೆ ಅನ್ನುವಂತಹ ಮಾಹಿತಿ ಮೋಹಿತ್ ಶರ್ಮಾ ಅವರಿಗೆ ಸಿಗುತ್ತೆ. ಹಾಗಾಗಿ ಮೋಹಿತ್ ಶರ್ಮಾ ಅವರು ತನ್ನೆಲ್ಲ ಸೇನೆಯವರೊಂದಿಗೆ ಕೂಡಿಕೊಂಡು ಉಗ್ರಗಾಮಿಗಳ ವಿರುದ್ಧ ಹೋರಾಡೋದಕ್ಕೆ ಸಿದ್ಧರಾಗ್ತಾರೆ. ಆದ್ರೆ ಉಗ್ರಗಾಮಿಗಳ ಭಾರೀ ಗುಂಡಿನ ದಾಳಿಗೆ ತನ್ನ ಜೊತೆಗಿದ್ದ ಸೈನಿಕರನ್ನ ಬದುಕಿಸಿ ಇವರು ಸಾವನ್ನಪ್ತಾರೆ. ಇವರ ಈ ಸಾಹಸ ಧೈರ್ಯಕ್ಕಾಗಿ ಮರಣೋತ್ತರವಾಗಿ ಇವರಿಗೆ ಅಶೋಕ ಚಕ್ರವನ್ನ ನೀಡಿ ಗೌರವಿಸಲಾಯಿತು. ಇವರ ಈ ಸಾಹಸ ಧೈರ್ಯವನ್ನೊಳಗೊಂಡಂತಹ ಇವರ ಈ ಕಥೆಯನ್ನ ಇಫ್ತಿಕಾರ್ ಅನ್ನುವಂತಹ ಹೆಸರಿನಲ್ಲಿ ಒಂದು ಮೂವಿ ಕೂಡ ಮಾಡಿದ್ದಾರೆ. ಇದು ಮೇಜರ್ ಮೋಹಿತ್ ಶರ್ಮಾ ಅವರ ಸಾಹಸದ ಕಥೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.